ರಾಜ್ಯದ ಅಭಿವೃದ್ಧಿಗೆ ಅನೇಕ ತಿರುವುಗಳನ್ನ ಕೊಟ್ಟಿರ್ತಕ್ಕಂಥವ್ರು ಸನ್ಮಾನ್ಯ ಯಡಿಯೂರಪ್ಪನವರು. ಬಹಳ ದೊಡ್ಡ ದೊಡ್ಡ ಮಾತುಗಳನ್ನ, ಬಹಳ ಬಂಡತನದ ಮಾತುಗಳನ್ನ ಇವತ್ತು ಅನೇಕ ಕಡೆಗಳಲ್ಲಿ ನಮ್ಮ ಕೆಲವರ ಬಾಯಿಗಳಿಂದ ಕೆಳಕ್ಕೆಂದು ಬರ್ತಾರೆ. ಅಂತವ್ರಿಗೂ ನಿಮಗೂ ಎಲ್ರಿಗೂ ನಾನು ಹೇಳಕ್ಕೆ ಅಂತ ಬಯಸೋದು, ಕೊರಟಗೆರೆ ಅನ್ನುವಂತ ಊರಿನಲ್ಲಿ ತುಂಬಾ ಸಲ ಆಯ್ಕೆ ಆದವರು ಏನೂ ಮಾಡದೇ ಇದ್ದಾಗ ಯಡಿಯೂರಪ್ಪನವ್ರ ಕಾಲದಲ್ಲಿ ಕೊರಟಗೆರೆ ಮೈನ್ ರೋಡ್ ಡಬಲ್ ರೋಡ್ ಆಯ್ತು. 40 ವರ್ಷ 50 ವರ್ಷ ಒಂದೇ ಕುಟುಂಬದವರು ಆಯ್ಕೆ ಹಾಕೊಂಡು ಬರ್ತಾ ಇದ್ದಂತ ಜೇವರ್ಗಿಯಲ್ಲಿ ಬಸ್ ಸ್ಟ್ಯಾಂಡ್ ಕಟ್ಟಿಸಕ್ಕೆ ಯಡಿಯೂರಪ್ಪನವರೇ ಬರಬೇಕಾಯ್ತು. ಗುಲ್ಬರ್ಗ ನಮ್ದೇ, ಗುಲ್ಬರ್ಗದ ಮುಖಾಂತರ ದೇಶವನ್ನು ಆಳ್ತೀವಿ ಅಂತ ಹೊರಟ್ಕೊಂಡಿರ್ತಕ್ಕಂಥ ಒಂದು ಕುಟುಂಬದವರು 50 ವರ್ಷದಿಂದ ಅಲ್ಲಿರ್ತಕ್ಕಂಥ ದಲಿತರನ್ನ, ಸಾಮಾನ್ಯ ಜನರನ್ನ ಶೋಷಣೆ ಮಾಡ್ತಾ ಇರಬೇಕಾದ್ರೆ ಅವ್ರಿಗೆಲ್ಲಾ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಮೇನ್ ರೋಡ್ ಮೇಲೆ ಡಬಲ್ ರೋಡ್ ಮಾಡಕ್ಕೆ ಯಡಿಯೂರಪ್ಪನವರೇ ಬರಬೇಕಾಗಿತ್ತು. ಅವ್ರ ಕೈಲಿ ಬರಕಾಗಿಲ್ಲ, ಅವ್ರ ಮೇಲೆ ಬರೀಲಿಲ್ಲ ಅಭಿವೃದ್ಧಿ. ಯಾಕಂದ್ರೆ ಅಧಿಕಾರ ಅಂದ್ರೆ ಅದು ಅಭಿವೃದ್ಧಿಗೆ ಅನ್ನೋದನ್ನೇ ಮರ್ತೋಗಿರ್ತಕ್ಕಂಥವ್ರು ಆಳಿದ್ದಿದ್ದು ಇವ್ರುಗಳೆಲ್ಲ ಬರೋವರೆಗೆ ಅಂತದೆ. ಆ ಎಲ್ಲ ಮಾಡಕ್ಕೆ ಯಡಿಯೂರಪ್ಪನವ್ರು ಬರಬೇಕಾಯ್ತು ಆ ಕಾಲದಲ್ಲಿ. ಇವತ್ತು ಅಂತವ್ರಿಗೆ ಸನ್ಮಾನ ನಡೀತಾ ಇದೆ ಅಂತಕ್ಕಂಥದ್ದು ಕೂಡ ನಾನು ಅನ್ಕೊಳ್ತೀನಿ ನಮ್ಮೆಲ್ರಿಗೂ ಕೂಡ ಒಂದು ಪಾಲ್ಗೊಳ್ಳಿಕ್ಕೆ ಸದವಕಾಶ ಅಂತ ಅನ್ಕೊಳ್ತೀನಿ. ಹಾಗೆ ತಿಮ್ಮೇಗೌಡರು ಬೆಂಗಳೂರು ಯೂನಿವರ್ಸಿಟಿಲಿ ಇಲ್ಲಿ ಅನೇಕ ಜನ ಅವ್ರ ವಿದ್ಯಾರ್ಥಿಗಳು ಕೂತ್ಕೊಂಡಿರ್ಬೋದು. ಹಾಗೆ ಮದನ್ ಗೋಪಾಲ್ ಅವ್ರ ಜೊತೆ ಕೆಲಸ ಮಾಡಿರ್ತಕ್ಕಂಥ ಅನೇಕ ಅಧಿಕಾರಿಗಳು ಕೂಡ ಇಲ್ಲಿ ಕೂತ್ಕೊಂಡಿರ್ಬೋದು ಅನ್ಸಲಿ. ಅವರೆಲ್ರಿಗೂ ಆ 5 ವರ್ಷ, ಆ 35 ವರ್ಷ ಅವ್ರಗಳ ಜೊತೆ ಕಳೆದಿರ್ತಕ್ಕಂಥದ್ದು ಒಂದು ಹಸಿರಾಗಿರ್ತಕ್ಕಂಥ ನೆನಪು. ಇವತ್ತು ಭಾರತ ರತ್ನ ಅಟಲ್ಜಿಯವರ ಜನ್ಮದಿನದ ದಿವಸ, ಭಾರತ ರತ್ನ ಅಟಲ್ಜಿಯವರ ಜನ್ಮ ಶತಾಬ್ದಿಯ ಆರಂಭದ ದಿನ ನಾವು ಅರ್ಥಪೂರ್ಣವಾಗಿರ್ತಕ್ಕಂಥದ್ದು ಅಂತ ಯಾಕೆ ಹೇಳಿದೆ ಅಂತ ಕೇಳಿದ್ರೆ, ಈ ಎಲ್ಲ ಕಾರಣಗಳಿಗೆ ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದೇ ಉದ್ದೇಶದ ಕಾರಣಕ್ಕೆ ಇರ್ತಕ್ಕಂಥ ಎಲ್ಲ ವ್ಯಕ್ತಿಗಳನ್ನ ಇವತ್ತು ನಾವು ಬ್ಯಾನರ್ನಲ್ಲೂ ಹೆಸರು ನೋಡ್ತಾ ಇದ್ದೀವಿ, ವೇದಿಕೆ ಮೇಲೆ ಕೂಡ ನೋಡ್ತಾ ಇದ್ದೀವಿ. ಹಾಗಾಗಿ ಇದು ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತಲ್ಲ. ಬಂಧುಗಳೇ, ನಮ್ಮನ್ನು ನಾವು ಗಾಳಿಗೆ ಒಡ್ಕೊಂಡಾಗ ನಮ್ಗೆ ಅನೇಕ ತರದ ಭಾವನೆಗಳು ನಮಗೆ ಬರುತ್ತೆ ಅಂತ. ಕೆಲವು ಕಡೆಗಳಲ್ಲಿ ನೀವು ಗಾಳಿಗೆ ನಿಮ್ಮನ್ನು ನೀವು ಒಡ್ಕೊಂಡಾಗ ಮೂಗು ಮುಚ್ಕೊಳ್ಬೇಕಾಗತ್ತೆ, ಯಾಕಂದ್ರೆ ಅದು ದುರ್ಗಂಧ ಅಂತ. ಕೆಲವು ಕಡೆ ನಿಮ್ಮನ್ನು ಗಾಳಿಗೆ ಒಡ್ಕೊಂಡಾದಾಗ ಬಟ್ಟೆ ಗಿಟ್ಟೆ ಎಲ್ಲ ಹಿಡ್ಕೊಳ್ಬೇಕಾಗತ್ತೆ, ಯಾಕಂದ್ರೆ ರಭಸದ್ದು ಅಂತಲ್ಲಿ ಸ್ವಲ್ಪ ಹೆದರಿಕೆ ಆಗತ್ತೆ ಅಂತಾರೆ. ಆದ್ರೆ ಕೆಲವು ಸಲ ನೀವು ಗಾಳಿಗೆ ನಿಮ್ಮನ್ನು ಒಡ್ಕೊಂಡಾಗ ಇಟ್ ಈಸ್ ಪ್ಲೀಸಿಂಗ್ ಒಂಥರ, ಅದೊಂದು ತಂಗಾಳಿ ಅದು ಅಂತ. ಆ ತಂಗಾಳಿ ಹೇಗೆಂದ್ರೆ ಇನ್ನೂ ಒಂದು ಸ್ವಲ್ಪ ಹೊತ್ತು ಬೀಸ್ತಾ ಇರಲಪ್ಪ ಒಂದ್ಸಲ, ಹೋಗಿ ತಂಗಾಳಿಗೆ ಮುಖ ಒಟ್ಕೊಳ್ಳೋಣ, ಸ್ವಲ್ಪ ಫ್ರೆಶ್ ಆಗ್ತೀವಿ, ತಂಗಾಳಿಗೆ ತಮ್ಮನ್ನ ನಾವು ಒಟ್ಕೊಳ್ಳೋಣ ಒಂದ್ಸಲ, ಸ್ವಲ್ಪ ಫ್ರೆಶ್ನೆಸ್ ಬರುತ್ತೆ ಅಂತ ಅನ್ಕೊಳ್ತೀವಿ. ಯಾರ ಹೆಸರಿನಲ್ಲಿ ನಾವು ಜನ್ಮ ಶತಾಬ್ದಿಯನ್ನು ಆಚರಿಸ್ತಾ ಇದೀವೋ, ಭಾರತದಲ್ಲಿ ಸುದೀರ್ಘ ಕಾಲ ರಾಜಕೀಯ ಕ್ಷೇತ್ರದಲ್ಲಿ ಇಡೀ ದೇಶಕ್ಕೆ ಒಂದು ತಂಗಾಳಿ ತರ ಇದ್ದಂತವ್ರು ಅಟಲ್ಜಿ. ಅಟಲ್ಜಿಯವರ ಹೆಸರು ಹೇಳಿದಾಗ ಹೇಳ್ತೇನೆ, ಅನೇಕ ರಾಜಕಾರಣಿಗಳ ಹೆಸರು ಹೇಳಿದಾಗ ಇಲ್ಲಿರ್ತಕ್ಕಂಥ ಕಾರ್ಯಕರ್ತರು ಮುಖಕ್ಕೆ ಇಟ್ಕೋತಾರೆ ಅವ್ರವ್ರ ಭಾವನೆಗೆ, ಕೆಲವು ಸಲ ಜನರಲ್ ಭಾವನೆಗೂ ಅನ್ನ. ಇನ್ನು ಅನೇಕರ ಹೆಸರು ಹೇಳಿದಾಗ ಒಂದ್ ಸ್ವಲ್ಪ ಹುಡುಗಟ್ತಾರೆ, ಯಾಕಂದ್ರೆ ಸಿಟ್ಟು ಬರುತ್ತೆ ಅಂತದೆ. ಇನ್ನು ಕೆಲವರ ಇದು ಹೇಳಿದಾಗ ಚೀತು ಅಂತ ಹೇಳ್ತಾರೆ. ಆದ್ರೆ ಇಡೀ ದೇಶದಲ್ಲಿ ಯಾವುದೇ ರಾಜಕೀಯ ಪಕ್ಷದವರ ಹತ್ರ ನೀವು ಹೋಗಿ ಅಟಲ್ಜಿಯವರ ಹೆಸರುತ್ತೆ, ಅಲ್ಲೊಂದು ಮುಗುಳ್ನಗು ಬರುತ್ತೆ ಒಂದ್ಸಲಿ, ಏನೋ ಒಂದು ನೆನಪು ಅಂತ. ಬಹಳ ಹತ್ರ ಇದ್ದಂಥವ್ರಿಗೂ ಅಟಲ್ಜಿಯವ್ರದ್ದು ಏನೋ ಒಂದು ನೆನಪು, ಬಹಳ ಹತ್ರ ಓಡಾಡಿದಂಥವ್ರಿಗೆ ಏನೋ ಒಂದು ಅನುಭವ ಅನ್ಸದೆ. ಬಹಳ ದೂರ ಇದ್ದಂಥವ್ರಿಗೂ ಅಟಲ್ಜಿಯವ್ರನ್ನ ನೋಡಿದ್ರೆ ಆ ಭಾಷಣದ ಮಧ್ಯದಲ್ಲಿ ಆ ಕಣ್ಣು ಒಂದ್ಸಲಿ ಪಟಪಟ ಅಂತ ಹೊಡ್ಕೋತಿದ್ರಲ್ಲ, ಆ ಪಟಪಟ ಅಂತ ಹೊಡ್ಕೊಳ್ಳುವಂತ ದೃಶ್ಯ ಈಗಲೂ ಟಿವಿಯಲ್ಲಿ ನೋಡಿದ್ರೆ ಇನ್ನೊಂದು ಸ್ವಲ್ಪ ಹೊತ್ತು ನೋಡ್ತಾ ಇರಬೇಕು ಅಂತ ಅನ್ಸುತ್ತಂತ. ನಾವು ಮಾತಾಡ್ತಾನೇ ಇರಬೇಕು ಅಂತ ಅನ್ಕೊಂಡಿರ್ತಕ್ಕಂಥ ಜಾಯಮಾನದ ವ್ಯಕ್ತಿಗಳ ಮಧ್ಯದಲ್ಲಿ ಆ 2 ವಾಕ್ಯಗಳಿಗಿಂತ ಆ 2 ವಾಕ್ಯದ ಮಧ್ಯದಲ್ಲಿ ಪಾಸ್ ಏನಿದೆ, ಆ 2 ವಾಕ್ಯದ ಮಧ್ಯದಲ್ಲಿನ ಗ್ಯಾಪ್ ಏನಿದೆ, ಆ 2 ವಾಕ್ಯಗಳ ಮಧ್ಯದಿನ ನಿಲುಗಡೆ ಏನಿದೆ, ಆ ಪಾಸೇ ಅಟಲ್ಜಿಯವರ ಮಾತುಗಳಿಗಿಂತ ಬಹಳ ಸ್ಟ್ರಾಂಗ್ ಆಗಿರ್ತಿತ್ತು ಅಂತ. ಮನೆಗಳಲ್ಲಿ ಅನೇಕರ ಮನೆಗಳಲ್ಲಿ ದೊಡ್ಡವರು ಇರ್ತಾರೆ, ಅವ್ರು ಸುಮ್ಮನೆ ಆಗ್ಬಿಟ್ರೆ ನಮ್ಗೊಂಥರ ಮುಜುಗರ ಶುರು ಆಗ್ಬಿಡುತ್ತೆ. ನೀವೊಂದ್ಸಲಿ ಬೈದ್ಬಿಡು ಅಂತ ಹೇಳ್ತೀವಿ ಅಂತ. ಅವ್ರು ಸುಮ್ಮನೆ ಆದ್ರೆ ನಮಗೆ ತಡ್ಕೊಳಕ್ಕಾಗಲ್ಲ. ಹಾಗೆ ಅಟಲ್ಜಿ ಅವರು ಮಾತಾಡಿದ್ದಕ್ಕಿಂತ ಅವ್ರ ಮೌನವೇ ಜಾಸ್ತಿ ತಾಕತ್ತಿರ್ತಿತ್ತು. ಅದು ಸಭೆಯಲ್ಲೇ ಆಗಿರ್ಬೋದು, ಅದು ಮೀಟಿಂಗ್ಗಳಲ್ಲೇ ಆಗಿರ್ಬೋದು, ಅಥವಾ ಪಕ್ಷದ ಸಭೆಯಲ್ಲೇ ಆಗಿರ್ಬೋದು, ಅಟಲ್ಜಿ ಅವರ 2 ವಾಕ್ಯದ ಮಧ್ಯದಲ್ಲಿರೋ ಪಾಸ್ ಏನಿದೆ, ಅದಿಲ್ಲಿರ್ತಕ್ಕಂಥ ಅನೇಕ ಹಳಬರಿಗೆ ಅದು ಬಹಳ ಜನಜನಿತವಾಗಿರ್ತಕ್ಕಂಥ ಒಂದು ಸಂಗತಿ. ರಾಜಕಾರಣದಲ್ಲಿ ಕವಿ ಹೃದಯ ಇರೋದು ಇನ್ನೊಂದು ಅಪರೂಪದ ಸಂಗತಿ. ಅದು ಇರೋದ್ರಿಂದ ಅನೇಕ ಲಾಭ ಆಗುತ್ತೆ. ಆ ಲಾಭ ಹೇಗೆ ಅಂತ ನೋಡಿದ್ರೆ ನಮ್ಗೆ ಅಟಲ್ಜಿ ಅವ್ರನ್ನ ನೋಡೋದೇ ಗೊತ್ತಾಗುತ್ತೆ. ಗ್ವಾಲಿಯರ್ ಹುಟ್ಟಿದ್ರು ಅಂತಾರೆ, ಉತ್ತರ ಪ್ರದೇಶವನ್ನು ತನ್ನ ಕರ್ಮಭೂಮಿಯನ್ನಾಗಿ ಮಾಡ್ಕೊಂಡ್ರು. ಆರಂಭದಲ್ಲಿ ಒಂದು ರಾಜಕಾರಣಿ ಅಲ್ಲ, ಭಾರತೀಯ ಜನತಾ ಪಕ್ಷ ತುಂಬಾ ಜನ ಅವರು ಫಸ್ಟ್ ಜನರೇಷನ್ ರಾಜಕಾರಣಿಗಳು. ಅಟಲ್ಜಿ ಕೂಡ ಒಬ್ಬ ಫಸ್ಟ್ ಜನರೇಷನ್ ರಾಜಕಾರಣಿ ಮತ್ತು ಒಂದೇ ರಾಜಕಾರಣಿ ಅವ್ರ ಮನೆತನದಲ್ಲಿ, ಯಾಕಂದ್ರೆ ವಿವಾಹ ಆಗ್ಲಿಲ್ಲ ಅವರು. ಹಾಗೆ ಗ್ವಾಲಿಯರಲ್ಲಿ ಹುಟ್ಟಿ ಕಾಲೇಜ್ನಲ್ಲಿ ಓದಿ ಪತ್ರಕರ್ತರಾಗ್ತಾರೆ ಮೊದಲು.
ರಾಷ್ಟ್ರಧರ್ಮಕ್ಕೆ ಸಂಪಾದಕರಾಗ್ತಾರೆ, ಸ್ವದೇಶ್ ಅಂತಕ್ಕಂಥ ಪತ್ರಿಕೆಗೆ ಸಂಪಾದಕರಾಗ್ತಾರೆ, ಅವ್ರ ಇದಕ್ಕೆ ಪಂಚಜನ್ಯಕ್ಕೆ ಸಂಪಾದಕರಾಗ್ತಾರೆ, ಹೀಗೆ ಅನೇಕ ಪತ್ರಿಕೆಗಳಿಗೆ ಸಂಪಾದಕರಾಗ್ತಾರೆ ಅನ್ಸರಿ. ರಾಜಕೀಯಕ್ಕೆ ಆಕಾಂಕ್ಷೆ ಕಾರಣಕ್ಕೆ ಬಂದವರಲ್ಲ, ಅಥವಾ ಅಧಿಕಾರ ಹಿಡಿಬೇಕು ಅಂತ ಬಂದವರಲ್ಲ, ಯಾರೋ ಕರ್ದಿದ್ದಕ್ಕೆ ಬಂದವರು. ಡಾಕ್ಟರ್ ಶ್ಯಾಮಾಪ್ರಸಾದ್ ಮುಖರ್ಜಿ ಅವರು ದೀನದಯಾಳ್ ಉಪಾಧ್ಯಾಯರು ಒಟ್ಟಿಗೆ ಮಾಡ್ತಾ ಇರಬೇಕಾದ್ರೆ ಡಾಕ್ಟರ್ ಶ್ಯಾಮಾಪ್ರಸಾದ್ ಮುಖರ್ಜಿ ಅವರದು ಬಂಗಾಳಿ ಹಿಂದಿ, ಉತ್ತರ ಪ್ರದೇಶದಲ್ಲಿ, ಮಧ್ಯಪ್ರದೇಶದಲ್ಲಿ, ರಾಜಸ್ಥಾನದಲ್ಲಿ, ದೆಹಲಿಯಲ್ಲಿ ಆ ಬಂಗಾಳಿ ಹಿಂದಿ ಅರ್ಥವಾಗ್ತಾ ಇರಲಿಲ್ಲ. ಆಗ ದೀನದಯಾಳ್ ಉಪಾಧ್ಯಾಯರು ಯಾರನ್ನಾದ್ರೂ ಒಬ್ಬರನ್ನ ಶ್ಯಾಮಪ್ರಸಾದ್ ಮುಖರ್ಜಿ ಅವ್ರ ಜೊತೆ ಶಾಶ್ವತವಾಗಿ ಕಂಟಿನ್ಯೂಸ್ ಆಗಿ ಓಡಾಡಿಸ್ಬೇಕು ಅಂತ ಹುಡುಕ್ತಾ ಇರುವಾಗ ದೀನದಯಾಳ್ ಉಪಾಧ್ಯಾಯರಿಗೆ ಸಿಕ್ಕಿದಂತ ಒಂದು ಅಪರೂಪದ ಮಾಣಿಕ್ಯ ಯಾರು ಅಂತ ಕೇಳಿದ್ರೆ ಅಟಲ್ಜಿ. ಅಪರೂಪದ ಮಾಣಿಕ್ಯ ಅಟಲ್ಜಿ. ಯಾಕೆ ಅಪರೂಪದ ಮಾಣಿಕ್ಯ ಅಂತ ಕೇಳಿದ್ರೆ ಅವ್ರ ಭಾಷಣ ಅಷ್ಟು ಪ್ರಖರವಾಗಿತ್ತು, ಮತ್ತು ಅವ್ರ ಸಮಜ್ದಾರಿ ಅಂತ ಏನ್ ಹೇಳ್ತೀವಿ, ವಿವೇಕ ಅಂತ ಏನ್ ಹೇಳ್ತೀವಿ, ಕಾಮನ್ ಸೆನ್ಸ್ ಅಂತ ಏನ್ ಹೇಳ್ತೀವಿ, ಅದು ಕೂಡ ಅದ್ಭುತವಾಗಿತ್ತು. ಆಮೇಲೆ ಒಂದು 15 ವರ್ಷದ ನಂತರ ಜವಾಹರ್ಲಾಲ್ ನೆಹರು ರಷ್ಯಾದ ಕ್ರುಶ್ಚೇವ್ ಅವರಿಗೆ, ರಾಷ್ಟ್ರಪತಿಗಳಿಗೆ ಅಟಲ್ಜಿ ಅವ್ರನ್ನ ಒಂದು ಡೆಲಿಗೇಷನ್ ಪರಿಚಯ ಮಾಡಿಕೊಡ್ತಾ ಹೇಳ್ತಾರೆ, ಇವ್ರು ನಮ್ಮ ವಿರೋಧ ಪಕ್ಷದ ನಾಯಕರು, ಪ್ರಧಾನಮಂತ್ರಿ ಆಗುವಂತ ಮೆಟೀರಿಯಲ್ ಅಂತ ಹೇಳ್ತಾರ ಅಂತ ಹೇಳಬೇಕಾಗಿರ್ತಕ್ಕಂಥ ತಾಕತ್ ಅಟಲ್ಜಿ ಅವ್ರದ್ದು. ಆಗಿನ ಪ್ರಧಾನಮಂತ್ರಿಗಳು ವಿದೇಶದ ಒಬ್ಬ ರಾಷ್ಟ್ರಾಧ್ಯಕ್ಷರ ಎದುರಿಗೆ ಇವರು ಪ್ರಧಾನಮಂತ್ರಿ ಮೆಟೀರಿಯಲ್, ನಮ್ಮ ಈಗಿನ ವಿರೋಧ ಪಕ್ಷದ ನಾಯಕರು ಅಂತ ಅಟಲ್ಜಿ ಅವರು ಹೇಳುವಷ್ಟರ ಮಟ್ಟಿಗೆ ಅಟಲ್ಜಿ ತನ್ನ ಕರ್ತೃತ್ವವನ್ನು ಬೆಳೆಸ್ಕೊತಾ ಹೋಗ್ತಾರೆ. 9 ಸಲ ಲೋಕಸಭಾ ಸದಸ್ಯರಾಗಿದ್ರು, 2 ಸಲ ರಾಜ್ಯಸಭಾ ಸದಸ್ಯರಾಗಿದ್ರು, 5 ಬಾರಿ ಲಕ್ನೋದಿಂದಲೇ ಗೆದ್ರು. ಕಡೆಗೆ ಲಕ್ನೋವನ್ನೇ ಕರ್ಮಭೂಮಿಯನ್ನಾಗಿ ಮಾಡ್ಕೊಂಡು 9 ಸಲ ಲೋಕಸಭಾ ಸದಸ್ಯರು, 2 ಸಲ ರಾಜ್ಯಸಭಾ ಸದಸ್ಯರು. ಆದ್ರೆ ಜೀವನದಲ್ಲಿ ಎಲ್ಲೂ ಕೂಡ ಕಾಂಪ್ರಮೈಸ್ ಮಾಡ್ಕೊಳ್ಳದೆ, ಹೊಂದಾಣಿಕೆ ಅಂದ್ರೆ ವ್ಯಕ್ತಿಗಳ ಜೊತೆ ಅಲ್ಲ, ವ್ಯಾಲ್ಯೂಸ್ ಜೊತೆಗೆ, ಮೌಲ್ಯಗಳ ಜೊತೆಗೆ ಹೊಂದಾಣಿಕೆ ಮಾಡ್ಕೊಳ್ಳದೆ ಅವ್ರು ನಿರಂತರವಾಗಿ ತನ್ನ ಬದುಕನ್ನ ಅಂತಿಮ ದಿನದವರೆಗೆ ನಡೆಸ್ತಾರೆ. ಅದು ಅಟಲ್ಜಿ. ಆ ಕಾರಣಕ್ಕೆ ಅಟಲ್ಜಿ ಇವತ್ತು ನಮಗೆ ನೆನಪಾಗೋದು. ಆ ಕಾರಣಕ್ಕೆ ಅಟಲ್ಜಿ ಇವತ್ತು ನಮಗೆ ನೆನಪಾದಾಗ ನಮ್ಮ ಮುಖದಲ್ಲಿ ಒಂದು ಸಣ್ಣದಾಗಿರ್ತಕ್ಕಂಥ ನಗು ಬರ್ತಕ್ಕಂಥದ್ದು. ಸರ್ಕಾರಕ್ಕೆ ಯಾವಾಗ ಸಹಕಾರ ಕೊಡಬೇಕೋ ಕೊಟ್ಟರು. ಬಾಂಗ್ಲಾ ಯುದ್ಧದ ಸಂದರ್ಭದಲ್ಲಿ ಸಹಕಾರ ಕೊಟ್ಟರು. ಅನೇಕ ಸಂದರ್ಭದಲ್ಲಿ ಸರ್ಕಾರ ಪ್ರೆಷರಲ್ಲಿದ್ದಾಗ, ಹೊರಗಿನ ಶಕ್ತಿಗಳ ಕಾರಣಕ್ಕೆ ಅಥವಾ ಒಳಗಿನ ಯಾವುದೋ ಪರಿಸ್ಥಿತಿ ಕಾರಣಕ್ಕೆ ನೆಹರು ಸರ್ಕಾರನೇ ಇರ್ಬೋದು, ಇಂದಿರಾ ಗಾಂಧಿ ಸರ್ಕಾರನೇ ಇರ್ಬೋದು, ದ್ವೇಷದಿಂದ ನೋಡ್ಲಿಲ್ಲ ಅಟಲ್ಜಿ. ಇವತ್ತು ನಾವು ನೋಡ್ತೀವಿ, ಲೋಕಸಭೆ ಯಾವತ್ತು ಆರಂಭ ಆಗುತ್ತೋ ಅವತ್ತು 2 ದಿವಸ ಮುಂಚೆ ಇವತ್ತು ಎಲ್ಲಿಂದಾದ್ರೂ ಒಂದು ದೊಡ್ಡ ಪ್ರಕರಣ ತರ ಪತ್ರಿಕೆಗಳಲ್ಲಿ ಪ್ಲಾಂಟ್ ಆಗುತ್ತೆ. ಅದಾದ್ಮೇಲೆ ನಮ್ಮ ವಿರೋಧ ಪಕ್ಷದವರು ಅದನ್ನ ಇಟ್ಕೊಂಡು ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ಏನ್ ಮಾಡ್ತಾರೆ ಅನ್ನೋದನ್ನ ನೀವು ಕೂಡ ಚೆನ್ನಾಗಿ ನೋಡಿದಿರಿ. ಆ ತರ ದ್ವೇಷದ ಕೆಲಸ ಮಾಡಲಿಲ್ಲ ಅಟಲ್ಜಿ. ಯಾವಾಗ ಟೀಕಿಸಬೇಕೋ ಆ ಟೀಕಿಸಿದ್ರು. ಟೀಕಿಸುವಾಗ ಪ್ರಖರವಾಗಿ ಟೀಕಿಸಿದ್ರು. ಟೀಕಿಸುವಾಗ ಯಾವುದೇ ಮುಲಾಜು ಇಲ್ಲದೆ ಟೀಕೆ ಮಾಡಿದ್ರು. ಟೀಕಿಸಬೇಕಾದ್ರೆ ಯಾವುದೇ ಹೊಂದಾಣಿಕೆ ಭಾವ ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ ಟೀಕೆ ಮಾಡಿದ್ರು. ಆದ್ರೆ ಅದೇ ಸರ್ಕಾರಕ್ಕೆ ಸಹಕಾರ ಕೊಡಬೇಕು ಅಂದಾಗ, ನಾ ಆಗ್ಲೇ ಹೇಳಿದಾಗೆ ಬಾಂಗ್ಲಾದೇಶದ ಯುದ್ಧದ ಸಂದರ್ಭದಲ್ಲಿ ಸರ್ಕಾರಕ್ಕೆ ಸಂಪೂರ್ಣ ಸಹಕಾರ ಕೊಡ್ತಾರೆ.